ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರ, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂಥ ಶ್ರೀ ಕೆ.ಎಚ್. ಮುನಿಯಪ್ಪ ಅವರ, ವಿಧಾನ ಪರಿಷತ್ತಿನಲ್ಲಿ ಮುಖ್ಯ ಸಚೇತಕರಾದಂಥ ಸಲೀಂ ಅಹಮದ್ ಅವರ, ಈ ಕಾರ್ಯಕ್ರಮದ ಅಧ್ಯಕ್ಷರು ಶಾಸಕರು ಆದಂಥ ರಿಜ್ವಾನ್ ಅರ್ಷದ್ ಅವರ, ಜೆಡಿಎಸ್ ಪಕ್ಷದ ನಾಯಕರಾದಂಥ ಮೇಲ್ಮನೆಯ ಸದಸ್ಯರಾದಂಥ ಭೋಜೇಗೌಡ ಅವರ, ಮೇಲ್ಮನೆಯ ಸದಸ್ಯರಾದಂಥ ಗೋವಿಂದರಾಜ್ ಅವರ, ಮಾಜಿ ಲೋಕಸಭಾ ಸದಸ್ಯರಾದಂಥ ಚಂದ್ರಪ್ಪ ಅವರ, ಮಾಜಿ ಸಚಿವರು ನನ್ನ ಆತ್ಮೀಯರು ಆದಂಥ ಶ್ರೀ ಆಂಜನೇಯ ಅವರ, ಸಂಪತ್ ರಾಜ್ ಅವರ, ರಾಮಪ್ಪ ಅವರ, ಅಶೋಕ್ ಸಾಲಪ್ಪನವರ, ಶ್ರೀಮತಿ ಕಾಂತಾ ನಾಯ್ಕ ಅವರ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಅವರ, ಎಲ್ಲ ಪ್ರಶಸ್ತಿ ಪುರಸ್ಕೃತರ, ಬಹುಮಾನಿತರ, ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳ, ತಾಯಂದಿರ, ಯುವ ಮಿತ್ರರ, ಮಾಧ್ಯಮದ ಗೆಳೆಯರು, ಇವತ್ತು ಸರ್ಕಾರದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಾರೆ. ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ, ಅವರಿಗೆ ಗೌರವಿಸ್ತಕ್ಕಂಥ, ಅವರು ಯಾವ ವಿಷಯಕ್ಕೆ ಹೋರಾಟ ಮಾಡಿದರು ಅದನ್ನು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಣೆ ಮಾಡೋದ್ರ ಮೂಲಕ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಇಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ, ಅಲ್ಲಿವರೆಗೆ ಅಸ್ಪೃಶ್ಯತೆಯೂ ಕೂಡ ಇರ್ತದೆ. ಎಲ್ಲಿವರೆಗೆ ಸಾಮಾಜಿಕ ಆರ್ಥಿಕ ಅಸಮಾನತೆ ಇರ್ತದೆ, ಅಲ್ಲಿವರೆಗೂ ಕೂಡ ಜಾತೀಯತೆ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅವರು ಎಲ್ಲ ದಮನಿತರ, ಪರಿಶಿಷ್ಟ ವರ್ಗಗಳ, ಪರಿಶಿಷ್ಟ ಜಾತಿಯ, ಶೋಷಿತರ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರ ಪರವಾಗಿ ಹೋರಾಟವನ್ನು ಅವರ ಜೀವನದ ಉದ್ದಕ್ಕೂ ಕೂಡ ಮಾಡಿದರು ಅಂತಕ್ಕಂಥದ್ದು ನಾನು ಸ್ಮರಿಸುತ್ತೇನೆ. ಅವರು ಬರೀ ದಲಿತ ನಾಯಕರಾಗಿರಲಿಲ್ಲ, ಸಮಾಜದಲ್ಲಿ ಯಾರ್ಯಾರಿಗೂ
ಅವಮಾನಕ್ಕೆ ಒಳಗಾಗಿದ್ದಾರೆ, ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ. ಸಮಾನತೆಯಿಂದ ಅವರಿಗೆ ಸಮಾನತೆ ಸಿಕ್ಕಿಲ್ಲ. ಆ ಜನರ ಪರವಾಗಿ, ಎಲ್ಲರ ಪರವಾಗಿ ಕೂಡ ಹೋರಾಟವನ್ನು ಮಾಡಬೇಕು. ಈ ದೇಶದ ಸಂವಿಧಾನ ಈಗಾಗಲೇ ಮಹದೇವಪ್ಪನವರು ಹೇಳಿದ್ದಾರೆ, ಒಬಾಮಾ ಅವರು ಹೇಳಿದಂತೆ ಮಾತುಗಳು. ಈ ಸಂವಿಧಾನ ಇದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನ, ಈ ಸಂವಿಧಾನದ ಮೂಲಕ ಎಲ್ಲ ಜನರಿಗೆ ಭಾರತೀಯರಿಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಒದಗಿಸಿಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರನೇ ಈ ದೇಶದ ಸಂವಿಧಾನವನ್ನು ಅತ್ಯಂತ ಶ್ರೇಷ್ಠ ಸಂವಿಧಾನ ಅಂತ ಕರೀತಾರೆ. ಸಂವಿಧಾನ ಬಹುಶಃ ಈ ಸಂವಿಧಾನ ಇಲ್ಲದೆ ಹೋಗಿದ್ರೆ ನಾನು ಇವತ್ತು ಇಲ್ಲಿ ಮಾತಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇನೆ ಅಂತಕ್ಕಂಥ ನಾವ್ಯಾರು ಕೂಡ ಸ್ವತಂತ್ರವಾಗಿ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿನೇ ನಿರ್ಮಾಣ ಆಗಿದೆ. ಆದರೆ ಒಂದು ನೋವು ಸಂಗತಿ ಏನಪ್ಪ ಅಂತಂದ್ರೆ, ಇನ್ನೂ ನಾವು ಸಂಪೂರ್ಣವಾಗಿ ಸಮಾನತೆಯನ್ನ ಕಂಡುಕೊಂಡಿಲ್ಲ ಅಂತಕ್ಕಂಥ ಚಿತ್ರವನ್ನ ಇವತ್ತು ಸಮಾಜದಲ್ಲಿ ಕಾಣ್ತಾ ಇದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ, 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕೊನೆ ಭಾಷಣ ಮಾಡಿದ್ದಾರೆ, ಲಾಸ್ಟ್ ಸ್ಪೀಚ್. ಆ ಲಾಸ್ಟ್ ಸ್ಪೀಚ್ ನಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ, ನಮ್ಮ ದೇಶದ ರಾಜಕೀಯ ಸ್ವಾತಂತ್ರ್ಯ ಇದೆಯಲ್ಲ, ಅದು ಸಾಮಾಜಿಕ ಸ್ವಾತಂತ್ರ್ಯ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಅದರ ತಳಹದಿಯ ಮೇಲೆ ನಿಂತಿದೆ. ಅದಕ್ಕೆ ಅವರು ಏನ್ ಹೇಳಿದ್ರು, 1950ನೇ ಇಸ್ವಿ ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ. ಆ ಸಂವಿಧಾನ ಜಾರಿಗೆ ಬಂದಾಗ ಸಮಾಜದಲ್ಲಿ ನಾವು ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ? ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಅಸ್ಪೃಶ್ಯತೆ ಇದೆ. ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ನಾವು ಈ ಸಮಾಜದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯನ್ನ, ಜಾತಿ ವ್ಯವಸ್ಥೆಯನ್ನ, ಅಸಮಾನತೆಯನ್ನು ಹೋಗಲಾಡಿಸದೆ ಹೋದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಯಶಸ್ವಿ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಬಹುಶಃ ಬಹಳ ವಿದ್ವಾಂಸರಾಗಿದ್ದರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ, ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ. ಅಷ್ಟೊಂದು ದೊಡ್ಡ ವಿದ್ವಾಂಸರಾಗಿದ್ದರೂ ಕೂಡ ದಮನಿತರ ಪರವಾಗಿ ಹೋರಾಟವನ್ನ ಮಾಡಿದರು. ಹಿಂದೂ ಧರ್ಮದ ಸುಧಾರಣೆಗೋಸ್ಕರ ಬಹಳ ಪ್ರಯತ್ನ ಮಾಡಿದರು. ಹಿಂದೂ ಧರ್ಮದಲ್ಲಿ ನ್ಯೂನತೆಗಳಿದಾವಲ್ಲ, ದೋಷಗಳಿದಾವಲ್ಲ, ಆ ದೋಷಗಳನ್ನ ಸುಧಾರಣೆ ಮಾಡಲಿಕ್ಕೆ, ಸರಿಪಡಿಸಲಿಕ್ಕೆ ಬಹಳ ಪ್ರಯತ್ನ ಮಾಡಿದರು.
ಕೊನೆಗೆ ಸರಿಪಡಿಸ್ಲಿಕ್ಕೆ ಆಗದೇನೆ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಈ ಅಸಮಾನತೆ ನಿರ್ಮಾಣ ಆಗಬೇಕಾದ್ರೆ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ, ಜಾತಿ ವ್ಯವಸ್ಥೆ ಈ ದೇಶದಲ್ಲಿ ಇರಬೇಕಾದ್ರೆ ಇದಕ್ಕೆ ಕಾರಣ ಮನುಶಾಸ್ತ್ರ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಮನುಶಾಸ್ತ್ರ ಅದಕ್ಕೋಸ್ಕರನೇ ಸುಟ್ಟಾಕಿತ್ತು. ಅದನ್ನ ಮನುಶಾಸ್ತ್ರ ಸುಟ್ಟಾಕಿದ್ದಕ್ಕೆ ನೀವು ತಿಳ್ಕೋಬೇಕು. ಇವತ್ತು ಕೂಡ ಮನುವಾದಿಗಳು ಸಕ್ರಿಯವಾಗಿದ್ದಾರೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮನುವಾದಿಗಳು ಸಕ್ರಿಯವಾಗಿದ್ದಾರೆ ಅಂತಕ್ಕಂಥದ್ದು ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಮನುಶಾಸ್ತ್ರನೇ ಸಂವಿಧಾನ, ಮನುಶಾಸ್ತ್ರನೇ ಸಂವಿಧಾನ, ಅದರ ಪ್ರಕಾರನೇ ನಡೀತಾ ಇದ್ದದ್ದು. ಅದಕ್ಕೋಸ್ಕರನೇ ಹಿಂದೂ ಧರ್ಮ ಬದಲಾವಣೆ ಆಗದೇ ಹೋದಾಗ, ಪ್ರಯತ್ನ ಪಟ್ಟರೂ ಬದಲಾವಣೆ ಆಗದೆ ಹೋದಾಗ ಮನುಶಾಸ್ತ್ರವನ್ನ ಸುಟ್ಟಾಕ್ತಕ್ಕಂಥ ಪ್ರಯತ್ನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಮಟ್ಟಿಗೆ ನಮ್ಮ ಜಾತಿ ವ್ಯವಸ್ಥೆ ಗಟ್ಟಿಯಾಗಿದೆ ಅಂತಂದ್ರೆ ಅದಕ್ಕೆ ಚಲನೆಯೇ ಇಲ್ಲ. ಜಾತಿ ವ್ಯವಸ್ಥೆಗೆ ಚಲನೆಯೇ ಇಲ್ಲ. ಜಡತ್ವದಿಂದ ಕೂಡಿರ್ತಕ್ಕಂಥ ಜಾತಿ ವ್ಯವಸ್ಥೆ. ಇದಕ್ಕೆ ಸಾಮಾಜಿಕ ಆರ್ಥಿಕ ಶಕ್ತಿ ಬರದೇ ಹೋದ್ರೆ ಎಲ್ಲರಿಗೂ ಚಲನೆ ಸಿಕ್ಕಲ್ಲ. ಸಾಮಾಜಿಕ ಆರ್ಥಿಕ ಶಕ್ತಿ ಬರಬೇಕು. ಅದು ಬಂದಾಗ ಮಾತ್ರ ಸ್ವಾವಲಂಬನೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಾವಲಂಬನೆ ಬರದೇ ಹೋದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 3 ಮಂತ್ರಗಳನ್ನ ಹೇಳ್ಕೊಟ್ಟಿದ್ದಾರೆ. ಅವರು ಬಹಳ ಬಲವಾಗಿ ನಂಬಿದಂಥದ್ದು, ನಾವೆಲ್ಲ ಸಂಕೋಲೆಗಳಿಂದ ವಿಮುಕ್ತರಾಗಬೇಕಾದ್ರೆ ಶಿಕ್ಷಣ ಒಂದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ನಾವೆಲ್ಲ ಬಂಧನ ಮುಕ್ತರಾಗಬೇಕಾದ್ರೆ ಶಿಕ್ಷಣ. ಅದಕ್ಕೆ ಶಿಕ್ಷಣಕ್ಕೆ ಮಹತ್ವ ಇರಬೇಕಾದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯಾವಂತರಾಗದೆ ಹೋಗಿದ್ರೆ, ಹೋರಾಟದ ಮನೋಭಾವ ಇಲ್ಲದೆ ಹೋಗಿದ್ರೆ ಇವತ್ತು ಇಂಥ ಸಂವಿಧಾನ ಸಿಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥದ್ದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕು. ಎಂಥ ಶಿಕ್ಷಣ ಸಿಗಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಡ್ಕೊಂಡಿದ್ರಲ್ಲ ಅಂತ ಶಿಕ್ಷಣ ಸಿಗಬೇಕು. ರಾಮ್ ಮನೋಹರ್ ಲೋಹಿಯಾ ಪಡ್ಕೊಂಡಿದ್ರಲ್ಲ ಅಂತ ಶಿಕ್ಷಣ ಸಿಗಬೇಕು. ಜವಾಹರ್ಲಾಲ್ ನೆಹರು ಪಡ್ಕೊಂಡಿದ್ರಲ್ಲ ಅಂತ ಶಿಕ್ಷಣ ಸಿಗಬೇಕು. ನಮ್ಮ ಶಿಕ್ಷಣ ವೈಚಾರಿಕತೆಯಿಂದ, ವೈಜ್ಞಾನಿಕತೆಯಿಂದ ಕೂಡಿರಬೇಕು, ಜೊತೆಗೆ ಮಾನವೀಯತೆಯಿಂದ ಕೂಡಿರಬೇಕು ಅಲ್ವಾ? ಆ ಮಾನವೀಯತೆ ಬರದೇ ಹೋದರೆ ಪಟ್ಟಭದ್ರ ಹಿತಾಸಕ್ತರಿದ್ದಾರಲ್ಲ ಅವರು ಇನ್ನೂ ಜಾತಿ ವ್ಯವಸ್ಥೆಯನ್ನ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟು ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಂಡಿದ್ದವರು, ಜಾತಿ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿದ್ದವರು ಇನ್ನೊಬ್ರು ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಅದಕ್ಕಾಗೇನೆ ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಇಂಥ ಸಂವಿಧಾನನ ಕೊಡಲಿಕ್ಕೆ ಸಾಧ್ಯ ಆಯಿತು ಅಲ್ವಾ? ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬಹಳ ಎಚ್ಚರಿಕೆಯ ಮಾತನ್ನ ಹೇಳಿದ್ದಾರೆ. ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ, ಸಂಘಟನೆ, ಹೋರಾಟ. ಇದನ್ನ ಕರ್ನಾಟಕದ 7 ಕೋಟಿ ಜನರು ಪಡ್ಕೋಬೇಕು, ಮತ್ತೆ ದೇಶದ 140 ಜನರು ಕೂಡ ಪಡ್ಕೋಬೇಕು ಅಂತಕ್ಕಂಥದ್ದು
ಬಾಬಾ ಸಾಹೇಬರ ಆಶಯ ಆಗಿತ್ತು ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ. ನಮ್ಮ ಶಿಕ್ಷಣ ವೈಚಾರಿಕತೆಯಿಂದ, ವೈಜ್ಞಾನಿಕತೆಯಿಂದ, ಮಾನವೀಯತೆಯಿಂದ ಇಲ್ಲದೆ ಹೋದರೆ ನಾವೆಲ್ಲರೂ ಕೂಡ ಸಮ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಬಸವಣ್ಣವರು ಇದನ್ನೇ ಹೇಳಿದ್ರು, ಮಹಾತ್ಮ ಗಾಂಧೀಜಿಯವರು ಇದನ್ನೇ ಹೇಳಿದ್ರು, ಅಂಬೇಡ್ಕರ್ ಅವರು ಕೂಡ ಇದನ್ನೇ ಹೇಳಿದ್ರು ಅಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ವಿಚಾರಗಳನ್ನ ನಾವು ಯಾವತ್ತೂ ಕೂಡ ಮರಿಬಾರದು, ಯಾವತ್ತೂ ಕೂಡ ಮರಿಬಾರದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ಏನಪ್ಪ ಹೇಳಿದ್ದಾರೆ ಅಂತಂದ್ರೆ, ಸಾಮಾಜಿಕ ನ್ಯಾಯದ ಪರ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಸಾಮಾಜಿಕ ನ್ಯಾಯ, ಎಲ್ರಿಗೂ ನ್ಯಾಯ ಸಿಗ್ಬೇಕು. ಅದಕ್ಕೆ ಸಂವಿಧಾನದಲ್ಲಿ 14ನೇ ವಿಧಿ ಇದೆಯಲ್ಲ, ಆರ್ಟಿಕಲ್ 14, ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಸೇರಿದ್ದು ಯಾಕೆ ಅಂತಂದ್ರೆ, ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು. ಎಲ್ರಿಗೂ ಯಾವೇ ಎಷ್ಟೇ ದೊಡ್ಡವರಿದ್ರು ಕೂಡ, ಎಷ್ಟೇ ದೊಡ್ಡವರಿದ್ರು ಕೂಡ ಎಲ್ಲರೂ ಸಮಾನರಾಗಿರ್ಬೇಕು. ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತ ಹೇಳಿದ್ರು. ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ. ಅವರು ಹಿಂದೆ ರಾಜರುಗಳಿದ್ದಾರಲ್ಲ, ಆ ರಾಜರುಗಳಿಗೂ ಅಷ್ಟೇನೆ, ಈಗಿನ ರಾಷ್ಟ್ರಪತಿ ಇದ್ದಾರಲ್ಲ ಅವ್ರಿಗೂ ಒಂದೇನೆ, ಆಮೇಲೆ ಪ್ರಧಾನಮಂತ್ರಿಗೂ ಒಂದೇನೆ, ಮುಖ್ಯಮಂತ್ರಿಗೂ ಒಂದೇನೆ. ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ. ಅದಕ್ಕೆ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಸೇರಿಸ್ತಕ್ಕಂಥದ್ದು. ಅದಕ್ಕೆ ಎಲ್ರಿಗೂ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿದ್ದು. ಎಲ್ಲರ ಪರವಾಗಿ ಹೋರಾಟ ಮಾಡೋದು, ಎಲ್ಲರ ಪರವಾಗಿ ಎಲ್ರಿಗೂ ನ್ಯಾಯ ಸಿಗ್ತಕ್ಕಂಥ, ಪರವಾಗಿ ಎಲ್ರಿಗೂ ನ್ಯಾಯ ಸಿಕ್ಕಲಿ ಅಂತಕ್ಕಂಥ ರೀತಿಯಲ್ಲಿ ಹೋರಾಟವನ್ನು ಮಾಡೋದು. ಅದಕ್ಕೆ ಅವರು ಒಂದು ಮಾತು, ಎಚ್ಚರಿಕೆಯ ಮಾತನ್ನು ಹೇಳಿದರೆ ನಮಗೆ ಆ ಮಾತು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು. ಇಲ್ಲಿವರೆಗೆ ಸಾಮಾಜಿಕ ನ್ಯಾಯದ ರಥವನ್ನು ಎಳ್ಕೊಂಡು, ಸಾಮಾಜಿಕ ನ್ಯಾಯದ ರಥ ಎಳ್ಕೊ ಬಂದಿದ್ದೀರಿ. ನಿಮ್ಮ ಕೈಲಿ ಎಳೆಯಕ್ಕಾದ್ರೆ ಮುಂದಕ್ಕೆ ಎಳ್ಕೊಂಡು ಹೋಗಿ, ಇಲ್ಲಿದ್ರೆ ಅಲ್ಲೇ ಬಿಟ್ಟು ಹಿಂದಕ್ಕೆ ಮಾತ್ರ